ಬಡಲ ಅಂಕಲಗಿ ಕವರಿ ಗುಡ್ಡದಲ್ಲಿ ಸೌರ ಘಟಕದ ಸ್ಥಾಪನೆಗೆ ಅವರು ಬೇಕು ಅಂದ್ರು, ಇವರು ಬೇಡ ಅಂದ್ರು. ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ವಕ್ಷೇತ್ರ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಬಡಲ ಅಂಕಲಗಿ ಗ್ರಾಮದ ಕವರಿ ಗುಡ್ಡದಲ್ಲಿ ಖಾಸಗಿ ಕಂಪನಿಯ ಸಹಭಾಗಿತ್ವದಲ್ಲಿ ಸ್ಥಳೀಯ ಹಿರೇಬಾಗವಾಡಿ ಹೆಸ್ಕಾಂ ವತಿಯಿಂದ ಕವರಿ ಗುಡ್ಡದ 40 ಎಕರೆ ಜಾಗದಲ್ಲಿ ಕುಸುಮ್ ಯೋಜನೆಯ ಸೌರ ವಿದ್ಯುತ್ ಯೋಜನೆಯಡಿ ಸ್ಥಳೀಯ ಅಂಕಲಗಿ, ಬಡಸ, ಗಜಪತಿ ಹಾಗೂ ಉಲಿಕಾವಿ ಗ್ರಾಮಗಳ ರೈತರ ಹೊಲಗಳಿಗೆ 7 ಗಂಟೆ ವಿದ್ಯುತ್ ಕೊಡಲು ನಡೆಸಿರುವ ಈ ಸೌರ ವಿದ್ಯುತ್ ಯೋಜನೆಗಾಗಿ ಅಂಕಲಗಿ ಗ್ರಾಮದಲ್ಲಿ ಕೆಲವರು ಈ ಯೋಜನೆ ಈ ಸ್ಥಳದಲ್ಲಿ ಬೇಡ ಅಂದ್ರೆ ಇನ್ನು ಕೆಲವರು ಈ ಯೋಜನೆ ಇದೇ ಕವರಿ ಗುಡ್ಡದ ಸ್ಥಳದಲ್ಲಿ ಸ್ಥಾಪಿಸಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಈ ಸೌರ ವಿದ್ಯುತ್ ಯೋಜನೆಗಾಗಿ ಸಾವಿರಾರು ಮರಗಳನ್ನು ಕಡಿದು ಪ್ರಾಣಿ ಪಕ್ಷಿಗಳಿಗೆ ಹಾನಿ ಮಾಡಿದ್ದಾರೆಂದು ರೈತ ಪರ ಹೋರಾಟಗಾರ ರಾಮನಗೌಡ ಪಾಟೀಲ್ ಎಂಬುವರು ಆರೋಪ ಮಾಡಿದ್ದಾರೆ. ಇವರ ಆರೋಪಕ್ಕೆ ಗ್ರಾಮದ ಅಶೋಕ್ ಚಾಪಗಾವಿ, ಶಿವಾನಂದ ಗುಗ್ಗರಿ ಅವರು ಪ್ರತ್ಯಾರೋಪ ಮಾಡಿ ಇದೇ ಸ್ಥಳದಲ್ಲಿ ಸೋಲಾರ್ ಪ್ಲಾಂಟೇಶನ್ ಸ್ಥಾಪಿಸಲಿ, ಇಲ್ಲಿ ಯಾವುದೇ ಮರಗಳ ಮಾರಣ ಹೋಮ ಮಾಡಿರುವುದಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಒಟ್ಟಾರೆ ಈ ಸೋಲಾರ್ ಪ್ಲಾಂಟೇಶನ್ ಇಲ್ಲಿ ಬೇಡ ಅಂದ್ರೆ ಕೆಲವರು ಇಲ್ಲೇ ಸ್ಥಾಪನೆಯಾಗಲಿ ಎಂದು ಹೇಳಿರುವುದು ಭಾರಿ ಮಹತ್ವ ಪಡೆದುಕೊಂಡಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹರಾಜ್ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ಹಿರೇಬಾಗೇವಾಡಿ ಹೆಸ್ಕಾಂ ಶಾಖಾಧಿಕಾರಿಗಳಾದ ಮಾರುತಿ ಚೌಗೂಳ ಅವರಿಗೆ ಕರೆ ಮಾಡಿ ಈ ಯೋಜನೆ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕಾರ್ಯ ಮಾಡಿದ್ದಾರೆ. ಹಲೋ, ಸರಿ ಕೇಳ್ತಾ ಇಲ್ಲ. ಕವರಿ ಕೊಟ್ಟದು ಅಂಕಲಗಿ ಯಾರೇ? ಏನ್ ಸರ್ ಕೇಸ್ ಅದು? ಏನಿಲ್ಲ, ಅದು ಕುಸುಮ್ಸಿ ಅಂತಂದು ಇದು ಪ್ರಾಜೆಕ್ಟ್ ಇದೆ, PM ಕುಸುಮ್ಸಿ ಅಂತಂದು ಸೋಲರೈಸೇಷನ್ ಫಾರ್ ಪಂಪ್ ಸೆಟ್ ಅಂತಂದು. ಓಕೆ, ಅಂದ್ರೆ ನಾವೀಗ ಹೆಂಗಿದೆ, ಪ್ರತಿ ಒಬ್ಬರಿಗೆ ಸೋಲಾರ್ ಹಾಕೋರಕ್ಕಾಗಲಿಲ್ಲ, ನಾವೇನ್ ಮಾಡ್ತೀವಿ, ಒಂದ್ 40 ಎಕರೆ ತಗೊಂಡಿದ್ದೇವೆ. ಇಲ್ಲಿ ತಗೊಂಡ್ಬಿಟ್ಟು ಅಲ್ಲಿ ಸೋಲಾರ್ ಮಾಡಿಬಿಟ್ಟು ಸ್ಟೇಷನ್ ಕೊಡ್ತೀವಿ. ಅಂದ್ರೆ ಅಲ್ಲಿ ಇಲ್ಲಿ ಪರ್ಚೇಸ್ ಮಾಡೋಕ್ಕಿಂತ ಸೊ ಇಲ್ಲಿ ನಿಯರ್ ಬೈ ಆಗತ್ತಲ್ಲ. ಸೊ ನಮ್ಮ ರೈತರಿಗೆ ಒಂದು 7 ತಾಸು ಕಂಟಿನ್ಯೂಸ್ ಹಗಲು ವೇಳೆಯಲ್ಲಿ ಸಪ್ಲೈ ಕೊಡೋಕೆ ಅನುಕೂಲ ಆಗಲಿ ಅಂತಂದು ಸರ್ಕಾರದ ಯೋಜನೆ ಇದೆ. ಸೊ ಅದಕ್ಕೆ ಅಲ್ಲಿ ಲ್ಯಾಂಡ್ ತಗೊಂಡಿದ್ದೀವಿ, ಎಲ್ಲ ಪರ್ಮಿಷನ್ ಇದೆ. ಸೊ ಅದು ಸ್ಥಳೀಯರದೇನು ಇಲ್ಲಿ ಇಲ್ಲ, ಕವರಿಗುಡ್ಡ ಮೊದ್ಲಿಂದ ಇದೆ, ಒಂದ್ ಸ್ವಲ್ಪ ಗಿಡಗಳು ಅದಾವೆ ಅಂತಂದು ಒಂದು ಪ್ರತಿಭಟನೆ ಅವರು. ಆಯ್ತು ಸರ್, ಓಕೆ. ಈಗ ರೈತ ಸ್ನೇಹಿ ಅಲ್ಲೇ ರೈತರುಗಳಿಗೆ ಕರೆಂಟ್ ಕೊಡ್ತೀರಾ ತಾನೇ ನೀವು? ಎಸ್ ರೈತರಿಗೆ ಏನೇ ಸರ್, ಇದು ಮತ್ತೇನೇನು ಬೇರೆದವರಿಗಿಲ್ಲ. ಮತ್ತೆ ಇವರ್ಲಿ ಫಾರ್ಮರ್ಸ್ ರೈತರಿಗೆ, ಮತ್ತೆ ರೈತರಿಗೆ ಇದಕ್ಕಾದ್ರೆ ಯಾಕೆ ಇದು ಅಂತ ಅದೇ ಗೊತ್ತಾಗ್ತದೆ ಸರ್. ಅಂದ್ರೆ ಆ ರೀತಿ ತಿಳ್ಕೊಬೇಕಲ್ಲ ಸರ್ ನಾವು. ಯಾಕಂದ್ರೆ ಪ್ರತಿಯೊಂದು ಇದೇನಿದೆ ಈ ನಾಟ್ ಓನ್ಲಿ ಲೆಸ್ಟ್ ಆಗ್ತಾ ಇಲ್ಲ ಸರ್. ನಮ್ಮ ಬೆಳಗಾಂ ಡಿಸ್ಟಿಕ್ ನಲ್ಲೇ ಈಗ ಏನಿಲ್ಲ ಅಂದ್ರೆ ಒಂದು 10 ಪ್ರಾಜೆಕ್ಟ್ ಆಗ್ತಾ ಇದಾವೆ ಈ ರೀತಿ. ಯಾಕಂದ್ರೆ ನಾವ್ ಏನ್ ಮಾಡ್ತೀವಿ, ಒಂದೊಂದು ಏರಿಯಾ ಎಲ್ಲಿ IP ಸೆಟ್ ಜಾಸ್ತಿ ಇದಾವಲ್ಲ, ಸೊ ಅಲ್ಲಿ ಒಂದು ಈ ರೀತಿ ತಗೊಳ್ತಾ ಇದೀವಿ. ಅಂದ್ರೆ ಅಲ್ಲಿ ಇಲ್ಲಿ ಅಂದ್ರೆ ಸುಮ್ನೆ ಇದು ಇಂಟ್ರಪ್ಷನ್ ಆಗೋ ಜಾಸ್ತಿ ಇರ್ತಾವಲ್ಲ. ಸೊ ನಿಯರ್ ಬೈ ಇತ್ತಂದ್ರೆ ಇಲ್ಲಿ ಎಷ್ಟು ತಗೋತೀರಾ ಸರ್? ಇಲ್ಲಿ ಎಷ್ಟು ತಗೊಂಡಿದ್ದೀರಾ ಸರ್? ಇಲ್ಲಿ ಈಗ 40 ಎಕರೆ ತಗೊಂಡಿದೀವಿ ಸರ್. 40 ಎಕರೆ ಸರ್, ಅಂದ್ರೆ 11.54 ಮೆಗಾವ್ಯಾಟ್ ಜನರೇಷನ್ ಆಗುತ್ತೆ ಇದು. 11.54 ಮೆಗಾವ್ಯಾಟ್ 11.54 ಮೆಗಾವ್ಯಾಟ್ ಜನರೇಷನ್ ಪರ್ಪಸ್ 40 ಎಕರೆಯಲ್ಲಿ ಸೋಲಾರೈಸೇಷನ್ ಇದಾಗುತ್ತೆ. ಸೊ ಇದು ರೈತರಿಗೆ ಹಗಲ ವೇಳೆಯಲ್ಲಿ 7 ತಾಸು ಕಂಟಿನ್ಯೂ ಸಪ್ಲೈ ಕೊಡೋ ಉದ್ದೇಶದಿಂದ ಇದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಈ ಉಚಿತನಾ? ಉಚಿತ ಅಲ್ಲ ಸರ್. ಈಗ ಹೆಂಗಿದೆ ಇದೆ ಕಂಟಿನ್ಯೂ. ಈಗ ನಾವೇನ್ ಮಾಡ್ತೀವಿ, ಈಗ ಎಲ್ಲಿಂದನೂ ಜನರೇಷನ್ ಆಗಿದ್ದ ಇಲ್ಲಿ ತಗೊಂಡ್ ಬರ್ತೀವಲ್ಲ. ಸೊ ಇದು ನಮ್ಮ ಪಕ್ಕದಲ್ಲೇ ಜನರೇಷನ್ ಇದ್ರೆ ಯಾವುದೇ ರೀತಿ ಇಂಟ್ರಪ್ಷನ್ ಇರಲ್ಲ. ಕಂಟಿನ್ಯೂ ಇಲ್ಲೇ ಕೊಡ್ಬೋದು ಅಂತಂದು ಇದು. ಓಕೆ ಓಕೆ. ನಾವು ಎಲ್ಲೋ ಜಸ್ಟ್ ಲೈಕ್ ಪೌಗಡಲ್ಲೇ ಆಗ್ತಾ ಇದೆಯಲ್ಲ ಸರ್, ಆಗಿದೆ ಇಲ್ಲ. ಸೊ ಅದೇ ಮಾದರಿಯಲ್ಲಿ ಎಲ್ಲಾ ಕಡೆ ನಾವು ಈ ರೀತಿ ಮಾಡ್ತಾ ಇದೀವಿ. 40 ಎಕರೆ, ಒಂದು 50 ಎಕರೆ ಎಷ್ಟು ಸಿಗುತ್ತಲ್ಲ ಆ ರೀತಿ. ಸೊ ನಮಗಿದು ಅಲಾಟ್ ಆಗಿದ್ದು ಈ ಏರಿಯಾ. ಸೊ ಇಲ್ಲಿ ನಾವು ಮಾಡ್ತಾ ಇದೀವಿ. ಆಯ್ತಾಯ್ತು ಸರ್. ಇದು ಹೆಂಗಿದೆ, ಪ್ಯೂರ್ಲಿ ಕ್ರೆಡಲ್ಡ್ ಇದೆ ಇದು. ಅದೇ ಹೆಸ್ಕಾಮು ಏನಿಲ್ಲ, ಪ್ಯೂರ್ಲಿ ಕ್ರೆಡಲ್ ಕಂಪ್ನಿ ಇದು. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಜೊತೆ ಇದು ಸ್ಕೀಮ್ ಬಿಟ್ಟು ಒಬ್ಬರಿಗೆ ಇರುತ್ತೆ ಇದು. ಕ್ರೆಡಲ್ ಕಂಪ್ನಿನಾ? ಅದೇನ ನಿಮ್ಮ ಹತ್ರ ಕಾಪಿ ಇದೆಯಾ ಸರ್? ಕಾಪಿ ಇದೆ, ನಾನು ನಿಮ್ಗೆ ಕಳಿಸ್ತೀನಿ ಸರ್. ಅದನ್ನ ಸ್ವಲ್ಪ ಕಳಿಸಿ ಸರ್, ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು. ಕಳಿಸ್ತೀನಿ. ಜೊತೆಗೆ ಹೆಂಗಿದೆ, ನಾವು ಹೆಂಗಿದೆ, ಕ್ರೆಡಲ್ ಕಂಪ್ನಿಯವರು ಎಲ್ಲ ಕಡೆ ಹೋಗಿ ಮಾಡಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ನಿಯರ್ ಬೈ ಯಾರು ನಮ್ಮ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ನಾವೀಗ ಜಸ್ಟ್ ಲೈಕ್ ಹೆಸ್ಕಾಮು, KPSU ಅಂತವ್ರಿಗೆ ಒಂದ್ ಸ್ವಲ್ಪ ಮಾನಿಟರ್ ಮಾಡಿ ಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ, ಅವರೇ? ಓಕೆ ಸರ್, ಓಕೆ ಓಕೆ ಓಕೆನಾ? ಕಳ್ಸಿ ತಗೊಂಡು ನಾನು ನಿಮ್ಗೆ ಕಳಿಸಿ ಸರ್, ಕಳಿಸಿ. ಓಕೆ. ಇಲ್ಲ ಸರ್, ಬೇಡ ಅಂತ ನಾವು ಯಾವಾಗೂ ಹೇಳಂಗಿಲ್ಲ ಸರ್. ಏನಿದೆ, ಒಂದು
ಯಾರು ವೈಯಕ್ತಿಕವಾಗಿ ಮಾಡ್ಕೊಳ್ತಕ್ಕಂತ ಒಂದು ಯೋಜನೆ ಅಲ್ಲ ಇದು. ಹಾ. ಇದು ಎಲ್ಲಾ ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹಾ. ಈಗ ಪ್ರತಿದಿನ ಈಗ ಸಾರ್ವಜನಿಕರು ಕರೆಂಟ್ ಮೇಲೆ ಹೆಚ್ಚು ಅವಲಂಬನೆ ಆಗಿದ್ದಾರೆ. ಓಕೆ. ಎಲ್ಲರಿಗೂ ಕರೆಂಟ್ ಅವಶ್ಯಕತೆ ಹೆಚ್ಚಿದೆ ಈಗ. Okay. ಪ್ರತಿ ದಿವಸ ಹೆಚ್ಚು ಹಾಕೊಂಡು ಹೊಂಟಿದೆ. ಓಕೆ. ಅದರಿಂದ ಜನರಿಗೆ ಅನುಕೂಲ ಆಗ್ತಾ ಇದೆ. Okay. ಹೀಗಾಗಿ ಸೋಲಾರ್ ಪ್ಲಾಂಟ್ ಮಾಡೋದ್ರಿಂದ ನಮಗೆ ಒಳ್ಳೆ ರಸ್ತೆ ಆಗ್ತಾವ, ಒಳ್ಳೆ ನಮ್ಮ ಊರಿಗೆ ಬಿಸ್ನೆಸ್ ಆಗ್ತದ, ಹಾ. ಇಂತ ಅನೇಕ ಉಪಯೋಗಗಳು ಅದಾವ ಇದರಿಂದ. ಓಕೆ. ನಾವು ಒಂದು ಪಡಿಬೇಕಾದ್ರೆ ಒಂದು ಶಾಸ್ತ್ರ ಏನಂದ್ರೆ ಒಂದು ತಳ್ಕೋಬೇಕು. ಹಾ. ನಮ್ಮ ಮರ ಬೇಕಪ್ಪ ಅಂತ ಪ್ಲಾಂಟ್ ಆಗಂಗಿಲ್ಲ. ಓಕೆ. ಪ್ಲಾಂಟ್ ಬೇಕು ಅಂತಂದ್ರೆ ಹಾ. ಮರ ತೆಗಿಬೇಕು. ಓಕೆ. ಮತ್ತೆ ಅದು ವಿಶೇಷ ಇನ್ನೊಂದು ಹೇಳ್ಬೇಕಂದ್ರೆ ಸ್ವಲ್ಪ ಕುರ್ಚಲ್ ಗಿಡ ಜಾಸ್ತಿ ಇದೆ ಅವರಲ್ಲಿ. ಓಕೆ. ಬೃಹತ್ ಮರಗಳು ಬಹಳ ಕಡಿಮೆ. ಓಕೆ. ಕುರ್ಚಲ್ ಗಿಡನ ಜಾಸ್ತಿ ಇದೆ ಅದರಲ್ಲಿ. ಓಕೆ. ಹೀಗಾಗಿ ಅದು ಒಂದು ಒಳ್ಳೆ ಯೋಜನೆ ಅಂತ ನಮ್ಮ ಅಭಿಪ್ರಾಯ. ಅಲ್ಲ, ಈಗ ಅಲ್ಲಿ ಅವ್ರೇನ್ ಹೇಳ್ತಾವ್ರೆ, ಇಲ್ಲಿ ಬೇಡ, ಐತಿಹಾಸಿಕ ಗುಡ್ಡ ಇದು, ಮರಗಳು ಕಡ್ದವ್ರೆ, ಶ್ರೀಗಂಧ ಗಿಡಗಳು ಕಡ್ದವ್ರೆ ಇಲ್ಲಿ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ದಾರೆ. ಇಲ್ಲ ಸರ್, ಶ್ರೀಗಂಧ ಗಿಡಗಳನ್ನ ಯಾರು ಕೆರೆಯಾಗಿಲ್ಲದೆ ಹಾ. ಅವ್ರ ರೈತರು ಭೂಮಿ ಒಳಗೆ ಏನಿದ್ವಲ್ಲ ಅವನ್ನ ಮಾತ್ರ ಈಗ ನಾವು ಹೊಲದಲ್ಲಿ ಇದ್ದೀವಿ, ಅವನ್ನ ರಾತ್ರಿ ಮಳೆಗಾಲ ದಿವಸ ಎತ್ತೆ ಕರ್ಕೊಂಡು ಹೋಗಿದ್ದಾರೆ ಅವ್ನು. ಓಕೆ. ಆದ್ರೆ ಒಳ್ಳೆ ಯೋಜನೆಗಳು ಸರ್ ನಮ್ಮ ಊರಿಗೆ ಬರಬೇಕು ಅಂತ ನಮ್ಮ ಆಸೆ ಇದೆ ಸರ್. ಓಕೆ. ಹೊಸ ಯೋಜನೆಗಳು ರೈತರಿಗೆ ಆಮೇಲೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂತ ಯೋಜನೆಗಳು ಬರಬೇಕು ಅನ್ನೋದು ನಮ್ಮ ಒಂದು ದೊಡ್ಡ ಆಸೆ ಇದೆ. ಅಲ್ಲ, ಈಗ ನಿಮ್ಮೂರಲ್ಲೇ ಹೋರಾಟ ಮಾಡ್ತಾರಲ್ಲ, ಅದು ಒಂದ್ ರೀತಿ ಬೇಡ, ಆ ಪ್ಲೇಸ್ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು. ಇಲ್ಲ ಸರ್, ನಮ್ಗೆ ಅದೇ ಪ್ಲೇಸ್ ಅಲ್ಲಿ ಆಗ್ಬೇಕು, ಅಲ್ಲೇ ಆಗ್ಬೇಕು, ಸೋಲಾರ್ ಪ್ಲಾಂಟ್ ತಲೆ ಎತ್ತಬೇಕು ಸರ್. ಅಲ್ಲೇ ಆಗ್ಬೇಕು ಸರ್. ಅಲ್ಲ ಸರ್, ಈಗ ಯಾಕೆ ರೈತಾಪಿ ಅವ್ರಿಗೆ ಒಂದ್ ಕಡೆ 7 ಅವರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಇತ್ತು, 7 ಗಂಟೆ ಇದಾಗಬೇಕು ಅಂತ ಇತ್ತು. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಸೌರ ವಿದ್ಯುತ್ ಯೋಜನೆ ಬಂದ್ರೆ ಒಳ್ಳೇದಾ? ಬಹಳ ತುಂಬಾ ಒಳ್ಳೆಯದು. ಸೌರ ವಿದ್ಯುತ್ ಯೋಜನೆಯಿಂದ ಸರ್ ಪರಿಸರ ಸ್ನೇಹ ಇದೆ, ಯಾವುದೂ ತೊಂದರೆ ಇಲ್ಲ, ಜನರಿಗೆ ತೊಂದರೆ ಇಲ್ಲ, ಪ್ರಾಣಿಗಳಿಗೆ ತೊಂದರೆ ಇಲ್ಲ. ಒಳ್ಳೆ ಯೋಜನೆ ಇದೆ ಸರ್ ಅದು. ಮತ್ತೆ ಪಕ್ಷಿಗಳಿಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಅವರು ಆರೋಪ ಮಾಡಿದ್ರಲ್ಲ. ಇಲ್ಲ ಸರ್, ಸಾಕಷ್ಟು ಮರ ಇದೆ ಸರ್. ನಮ್ದು ಮಲೆನಾಡು ಸಹ್ಯಾದ್ರಿ ಬೆಳೆದಿದ್ದೀವಿ ನಾವು. ಅದು ಒಂದು 40 ಎಕರೆಯನ್ನ ತಡೆಗೊಳಿಸಿ ಅದನ್ನ ಸದುದ್ದೇಶಕ್ಕೆ ಬಳಕೆ ಮಾಡ್ಕೊಳ್ಳೋದ್ರಿಂದ ಏನ್ ದೊಡ್ಡ ಅಪರಾಧ ಅಲ್ಲ ಸರ್. ಅದು ಅಲ್ಲೇ ಆಗ್ಲಿ ಸರ್. ಇನ್ನೂ ಅನೇಕ ಹೊಸ ಯೋಜನೆಗಳು ನಮ್ಮ ಊರಿಗೆ ಬರಲಿ ಅಂತ ಆಸೆ. ಅವ್ರದ್ದು ಮೈಂಡ್ ಸೆಟ್ ಹೋಗ್ಬಿಟ್ಟಿರ್ತಾರೆ ಜನ. ಓಕೆ. ಅವ್ರೇನೋ ಅವ್ರ ಪಾಡಿಗೆ ಇರ್ತಾರ ಬಿಡ, ನಮ್ ಪಾಡಿಗೆ ನಾವಿರೋಣ ಅಂತೇಳಿ. ಓಕೆ. ಆ ರೀತಿ ಮೈಂಡ್ ಸೆಟ್ ಜನದ ಇರಬಾರ್ದು. ಆತರ ಅವ್ರಿಗೆ ಬಂದ್ ನಾವ್ ಸಪೋರ್ಟ್ ಕೊಡ್ಬೇಕು. ಆ ರೀತಿ ಅವ್ರಿಗೆ ಒಂದ್ ಸಹಾಯವನ್ನು ಕೊಡ್ಬೇಕು. ಅವ್ರ ಸಪೋರ್ಟಿವ್ ಆಗಿ ನಿಲ್ಬೇಕು. ಅಂದ್ರೆ ಇಂತ ಏನಾರ ಕೆಲ್ಸಗಳು, ಇಂತ ಗುಡ್ಡಗಳು, ಇಂತ ವನ್ಯಜೀವಿಗಳು ಸಂರಕ್ಷಣೆ ನಮ್ದು ಇರ್ತೈತಿ. ಅದನ್ನ ಮಾಡ್ಬೇಕಾಗ್ತೈತ್ರಿ ನಾವು. ಓಕೆ. ಒಟ್ಟಾರೆ ಏನಪ್ಪಾ ಅಂತಂದ್ರೆ ಈಗ ರಾಮನಗೌಡ ಪರ್ವಕ್ಕೆ ಸಪೋರ್ಟ್ ಬರ್ಬೇಕು, ಜನಗಳು ಬರ್ಬೇಕಲ್ಲ ಸರ್, ಬರ್ಬೇಕ್ರಿ, ಸಪೋರ್ಟ್ ನೀಡ್ಬೇಕು. ಇಟ್ಕೋ ಸರ್. ಈಗ ಯಾವ ಸ್ಥಾನದಲ್ಲಿ ಮಾಡ್ತಾ ಇದಾರೆ ಅದು ಗೌರ್ಮೆಂಟ್ ಜಾಗಾನೆ, ಮೊದಲನೇದಾಗಿ ಗೌರ್ಮೆಂಟ್ ಜಾಗಾನೆ. ಯಾವುದೇ ಒಂದು ರೀತಿಯಾಗಿ ಅಂದ್ರೆ ಯಾವ್ದು ಸರ್ವೆ ನಂಬರ್ ನಲ್ಲಿ ಮಾಲಕಿ ಸ್ಥಾನದೊಳಗೆ ಅದು ಮಾಡ್ತಕ್ಕದ್ದ ಮಾಡಿಲ್ಲ ಅವರು. ಈಗ ಗೌರ್ಮೆಂಟ್ ಜಾಗದೊಳಗೆ ಗೌರ್ಮೆಂಟ್ ಕೆಲಸ ಆಗ್ತಾ ಇದೆ. ಮೊದಲನೇದಾಗಿ ಮಾತಾಡ್ಬೇಕಂದ್ರೆ ಗೌರ್ಮೆಂಟ್ ಜಾಗದೊಳಗೆ ಗೌರ್ಮೆಂಟ್ ಕೆಲಸ ಆಗ್ತಾ ಇದೆ. ನಾವು ಖಾಲಿ ಪೀಲಿ ಹೋಗಿ ಕಟ್ಟಿ ಕೆಲಸ ಹಿರಿಯರ್ ಅಂತಾರಲ್ರಿ, ಕಟ್ಟಿ ಖಾಲಿ ಪೀಲಿ ಹಿರಿಯರ್, ಅಲ್ಲಿ ಹೋಗಿ ಹಿರಿಯತನ ಮಾಡೋದ್ರ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸ ನಾವು ಒಂದು ಸಾಲಿಗೆ ಕಬ್ಬಿಗೆ ನೀರ್ ಹಾಸಿದ್ರೆ ಒಂದು ಟನ್ ಕಬ್ಬು ಜಾಸ್ತಿ ಆಗ್ತದ. ನಾವು ನಮಗ್ 1,000 ರೂಪಾಯಿ ಹೆಚ್ಚು ಬರ್ತದ. ಅಲ್ಲಿ ಬಿಟ್ಟು ಕೆಲಸ ಬಿಟ್ಟು ಅಲ್ಲಿ ಕೌರಿಗುಡ್ಡಕ್ಕೆ ಹೋದ್ರೆ ಆಗೋದು ಅಲ್ಲ, ಹೋಗೋದು ಅಲ್ಲ ಸರ್. ಹಂಗಲ್ಲ. ಈಗ ಇನ್ನೊಂದಿದೆ. ಹಾ ಸರ್, ವಿಶೇಷವಾಗಿ ಒಂದ್ ಕಡೆ ಅಲ್ಲಿ ಗಿಡಗಳು ನಾಶ ಆಗ್ತವೆ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿ ಬೇಡ, ಸ್ಥಳಾಂತರ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಮೂರವರೇ ಆರೋಪ. ಇಲ್ಲ ಸರ್, ಅದು ಏನಪ್ಪಾ ಅಂತಂದ್ರೆ ಅಲ್ಲಿ ಯಾವ ಪ್ರಾಣಿ ಪಕ್ಷಿ ಇದೊಂದು ಅಭಯಾರಣ್ಯ ಅಲ್ಲ ಸರ್. ಇಲ್ಲಿ ಏನಿದೆ ಅಂದ್ರೆ ಸರ್, ಸುಮ್ಮ ಕಂಟಿ ಕಾಬಲ ಬೆಳೆದ ಅಲ್ಲ ತ್ರಾಸ ಆಗಿದೆ ಸರ್. ಮರಗಳು ಇರ್ಲಿಲ್ಲ, ಮರಗಳು ಇಲ್ಲವೇ ಇಲ್ಲ ಸರ್. ಅಲ್ಲಿ ಶ್ರೀಗಂಧ ಮರ ಕಡ್ದವ್ರೆ ಅಂತ ಹೇಳಿ ಯಾರು ಹೇಳಿದ್ರು ಸರ್? ಶ್ರೀಗಂಧ ಮರ ಎಲ್ಲಿಯೂ ತರ್ತೀರಿ ಸರ್? ಯಾರು ಅವ್ರು ನಿಮ್ಗೆ ಹೇಳಿದಾರೆ? ನಮ್ಮ ಮುಂದೆ ಕರ್ಕೊಂಡ್ಬಂದು ಹೇಳಿ ಸರ್ ಅವ್ರಿಗೂ. ಇಲ್ರಿ, ನಿಮ್ಮೂರವರೇ ಆರೋಪ ಮಾಡಿ. ಯಾರ್ರೀ ಸರ್ ಅವರು ನಮ್ಮ ಮುಂದೆ? ಶ್ರೀಗಂಧ ಮರ ಅಲ್ಲ ಸರ್, ಅಲ್ಲಿ ಒಂದು ಬೇವಿನ ಮರ ನೆರಳಿಗೆ ಹೋಗ್ಕೊಂಡ್ರೆ ಬೇವಿನ ಮರ ಇಲ್ಲ ಸರ್. ಮತ್ತೆ ರಾಮನಗೌಡ ಪಾಟೀಲ್ ಅಂತ ಹೇಳಿದಾರಲ್ಲ, ಅವ್ರಿಗೆ ಗೊತ್ತು ಸರ್, ಅದು ಅವ್ರಿಗೆ ಗೊತ್ತು, ನಮಗದು ಗೊತ್ತಿಲ್ಲ ಸರ್. ಅಲ್ಲಿ ನಾವು ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಡ್ಕೊಂತ ಹೋಗ್ಬೇಕಾದ್ರೆ ಸರ್, ಗ್ರಾಮೀಣ ಭಾಷೆದಾಗ ಮಾತಾಡ್ತೀವಿ ಸರ್, ನಡ್ಕೊಂತ ಹೋಗ್ಬೇಕಾದ್ರೆ ಸರ್ ಅಲ್ಲಿ ದಾಹ ಆಕತ್ ಸರ್. ದಾಹ ತೀರಿಸ್ಕೊಳ್ಬೇಕಂದ್ರೆ ಕೂಡ್ಲಿಕ್ಕೊಂದು ಬೇವಿನ ಮರಾಸನೆ ಇಲ್ಲ ಸರ್. ಅಲ್ಲೆಲ್ಲಿ ಶ್ರೀಗಂಧ ಗಿಡ ಇರ್ತಾರ ಅವ್ರು ಸರ್. ಮತ್ತೆ ಇದು ಮತ್ತೆ ಈಗ ಹೆಂಗ್ ಮಾಡ್ತೀರಾ? ಮತ್ತೆ ಅಲ್ಲೇ ಉಳಿಸ್ಕೊತೀರ? ಇಲ್ಲ ಸರ್, ಉಳಿಸ್ಕೊಳ್ಳೋಣ. ನಮ್ಮ ಪರಿಸರ ಸ್ನೇಹಿ ಸರ್ ಅದು. ಯಾವುದು ಇದೇನು ಸೋಲಾರ್ ಪ್ಲಾಂಟ್ ಅದಲ್ಲ ಸರ್, ಪರಿಸರ ಸ್ನೇಹಿ. ಯಾವುದೇ ರೀತಿ ಯಾವ್ರಿಗೂ ಇಫೆಕ್ಟ್ ಇಲ್ಲ,
ತ್ರಾಸು ಇಲ್ಲ ಮತ್ ಯಾವುದೇ ವ್ಯಕ್ತಿ ಸರ್ವೆ ನಂಬರ್ದಾಗ ಹೋಗಿ ಅವ್ರು ಕೆಲಸನೂ ಮಾಡಾಕ್ತಿರಿ ಸರ್. ಹೌದಾ? ಗೌರ್ಮೆಂಟ್ ಜಾಗ ಸರ್. ಮತ್ತೆ ಸುಮ್ಮ ಅರಣ್ಯ ಇಲಾಖೆಯವ್ರ ಮೇಲೆ ಆರೋಪ ಮಾಡೋದು ಇವೆಲ್ಲ ಏನ್? ಇಲ್ಲ ಸರ್, ಇದು ಕಟ್ಟಿ ಹಿರಿಯರ್ ಅಂತಾರ, ಕಟ್ಟಿ ಖಾಲಿ ಪಿಲಿ ಕೆಲಸ ಇಲ್ದಕ್ಕೆ ಖಾಲಿ ಪಿಲಿ ಏನೋ ಗುದ್ದಾಡ್ತಾರ ಸರ್. ಸುಮ್ಮ ಹೋಗಿ 1 ಸಾಲ 2 ಸಾಲ ನೀರ್ ಹಾಸಿ ಏನೋ ಕಬ್ಬ್ ಬೆಳೆದ್ರೆ ಅವ್ರಿಗೆ 2 ಮಕ್ಕಳಿಗೆ ಉತ್ಪನ್ನ ಜೀವನ ಏನೋ ಆಗಿ ಒಂದು ಸೀರೆ ತಗೋಬಹುದು, ಒಂದು ಅಂಗಿ ಹಾಕೋಬಹುದು ಸರ್. ಮತ್ತೆ ಖಾಲಿ ಪಿಲಿ ಇನ್ನೊಬ್ಬರ ಬಗ್ಗೆ ಆರೋಪ ಮಾಡೋದು, ಖಾಲಿ ಪಿಲಿ ತಾವು ಫ್ಲಾಶ್ ಆಗಕ್ಕ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ಮಹಾ ತಪ್ಪು ಸರ್. ಈ ಒಟ್ಟಾರೆ ಏನಪ್ಪಾ ಅಂತಂದ್ರೆ ನೀವು ಅಲ್ಲೇ ಆಗ್ಬೇಕು ಅಂತ ಹೋರಾಟ. ಅಲ್ಲೇ ಆಗ್ಲಿ ಸರ್, ಅಲ್ಲೇ ಒಳ್ಳೆ ಸರ್. ನಮ್ಮೂರಿಗೆ ಇದು ಸೌರ ವಿದ್ಯುತ್ ಸರ್, ಸೋಲಾರ್ ಪ್ಲಾಂಟ್ ಸೌರ ವಿದ್ಯುತ್. ಇದು 4 ಜನಕ್ಕೆ ಅನುಕೂಲ ಆಗ್ಲಿ ಸರ್. ನಮ್ಮೂರು ಡೆವಲಪ್ಮೆಂಟ್ ಆಕೆ ಸರ್. ಇದರಿಂದ ಡೆವಲಪ್ಮೆಂಟ್ ನಮ್ಮೂರು ಒಂದು ರೂಪರೇಷೆ ಒಳಗ ಇಲ್ಲಿ ಇಂತ ಇಷ್ಟು ಎಕರೆ ಸೋಲಾರ್ ಪ್ಲಾಂಟ್ ಅದು ಅನ್ನೋದು 4 ಜನಕ್ಕೆ ಗೊತ್ತಾಕ ಸರ್. ಇದು ಒಂದು ಸುವರ್ಣ ಅಕ್ಷರಗಳಿಂದ ಬರೆದಿರುವಂತ ನಮ್ಮ ಊರ ಹೆಸರು ಬರ್ತದೆ ಸರ್. ಇಂತಲ್ಲಿ ಸೋಲಾರ್ ಅದು ಇನ್ನು ಊರೊಳಗೆ ಅವರು ಏನೋ ವಿಚಾರ ಮಾಡಿಲ್ಲ ಸರ್. ಮತ್ತೆ DC ಅವರು ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಇದರಲ್ಲಿ ಅಂತ ಆರೋಪ ಮಾಡಿ ಯಾರು ಏನು ಖಾಲಿ ಪುಕ್ಷಟಿ ಸರ್. ಯಾರು ಏನು ಅನಾವಶ್ಯಕವಾಗಿ ಮಾತಾಡೋರು ಸಾವಿರಾರು ಜನ ಸರ್. ಸಾವಿರಾರು ಜನ. ಒಂದು ಒಳ್ಳೆ ಕೆಲಸಕ್ಕ ತಗಾದೆಗಳನ್ನ ಕುಂಡಿಸೋರು ಸಾವಿರಾರು ಜನ. ಈಗ ಆಗೋದು ಒಳ್ಳೆ ಕೆಲಸ ನಿರಂತರವಾಗಿ ಅದನ್ನ ರೂಪರೇಷೆಗಳನ್ನಗೊಳಿಸಿ ಅದನ್ನ ಕಾರ್ಯರೂಪಕ್ಕೆ ತರುವಂತದ್ದು ಮಾಡ್ಬೇಕಂತ ತಮ್ಮನ್ನು ಕೇಳ್ಕೊಳ್ತಾ ಇದೀವಿ ಸರ್ ನಾವು. ಧನ್ಯವಾದಗಳು. ರಾಮನಗೌಡ್ರೆ ನಮಸ್ತೆ. ನಮಸ್ಕಾರ ಸರ್. ಹೇಳಿ, ವಿಶೇಷವಾಗಿ ಇದು ಯಾವಾಗಾಗಿದ್ದು, ಏನ್ ಕತೆ? ಇದು ಸುಮಾರು ದಿನದಿಂದ ಚಾಲೂ ಐತ್ರಿ ಕೆಲಸ. ಸುಮಾರು ದಿನದಿಂದ ಚಾಲೂ ಇದ್ರ ನಮ್ ಗಮನಕ್ಕೆ ಮನೆ ಶುಕ್ರವಾರ ಇದ್ ಬಂತು. ಇಲ್ಲಿದ್ದವ್ರೊಬ್ಬ ರೈತರು ಫೋನ್ ಮಾಡ್ರು. ಆ ತಕ್ಷಣ ಫೋನ್ ಮಾಡಿದ ತಕ್ಷಣ ಅಲ್ಲಿ ಇಲ್ಲಿ ಬಂದ್ಕ್ಯಾರ ಏನ್ ಮಾಡ್ಲಿ ಅಂದ್ರ ಮೊದಲ್ ಕೆಲಸ ಬಂದ್ ಮಾಡಿಸಿನ್ರಿ. ನೋಡ್ಕ್ಯಾರ ಬಾಳ ಇದಾತು. ಇಲ್ಲಿ ಸ್ಥಾನ ಅಂದ್ರ ಒಳ್ಳೇದ್ ಇತಿಹಾಸ ಇದ್ದಂತ ಗೌರಿಗುಡ್ರಿ. ಇದು ಸಾವಿರಾರು ವರ್ಷದ ಇತಿಹಾಸ. ಅಂದ್ರ ಸಂಗೊಳ್ಳಿ ರಾಯಣ್ಣ ಸ್ಥಾನ. ಆ ನಂತರ ತಾಯಿ ಎಲ್ಲಮ್ಮನು ಇಲ್ಲಿ ನೆಲೆಸಿದಾರ. ಇಲ್ಲಿ ತಾಯಿ ಎಲ್ಲಮ್ಮ ನೆಲೆಸಿ ಇಲ್ಲಿಂದ ಸವಲತ್ತಿಗೆ ನಿಲ್ಲಿಸಿದಾಳ. ಅವ್ರ ಉತ್ತರ ಕರ್ನಾಟಕದ ಎಲ್ಲಮ್ಮ ತಾಯಿಯ ಗುಡ್ ಅಂತ ಇದಕ್ಕೆ. ಗುಡಿ ಇದು 106 ಕೋಟಿ ರೂಪಾಯಿ ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಕೂಡ ಸ್ಯಾಂಕ್ಷನ್ ಕೊಟ್ಟಾರ. ಅಲ್ಲಿ ಮ್ಯಾಲ ಪ್ರವಾಸೋದ್ಯಮಿ ಬಾರಿ ಚಂದ ಐತ್ರಿ. ಅಂತ ಒಂದು ಸ್ಥಾನ. ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕಂದ್ರ ರಾಷ್ಟ್ರೀಯ ಪಕ್ಷಿ ಇದ್ದಂತ ಸ್ಥಾನ ಇದು. ರಾಷ್ಟ್ರೀಯ ಪಕ್ಷಿ ನಮ್ ನವಿಲ್ ಇಲ್ಲಿ ಸಾವಿರಾರು ಸಂಖ್ಯೆ ಒಳಗ ಐತ್ರಿ ಇಲ್ಲಿ. ಆಮೇಲೆ ವನ್ಯ ಜೀವಿಗಳ ಇವೆಲ್ಲಾ ಬದುಕಾಕದೊಂದು ಸ್ಥಾನ ಐತಿ. ಸಾವಿರಾರು ವರ್ಷದಿಂದ ಇತಿಹಾಸ ಐತ್ರಿ. ಈಗ ಇದು ಪ್ರಥಮವಾಗಿ ಗೊತ್ತಾಗಿದ್ದು ನಿಮ್ಗೆ ಶುಕ್ರವಾರ ಗೊತ್ತಾಗೈತಿ. ಇದು ಯಾವಾಗಿಂದ ಕೆಲಸ ಸ್ಟಾರ್ಟ್ ಆಗಿತ್ತು? ಅದಕ್ಕಿಂತ ಒಂದ್ 15 ದಿವಸ ಪೂರ್ವದಿಂದ ಚಾಲು ಆಗೈತ್ರಿ. 15 ದಿವಸದಿಂದ. ಆದ್ರ ನಾವೇನ್ ತಿಳ್ಕೊಂಡಿದ್ದು ಊರಾಗ ನಮ್ದು ಈ ಸೈಡ್ ಹೊಲ ಇಲ್ಲ, ಬೇರೆ ಅಲ್ಲೆಲ್ಲೋ ಖಾಲಿ ಜಾಗದಾಗ ಮಾಡತಾರು. ಏನೋ ಇಲ್ಲಿ ಮತ್ತು ಗೌರ್ಮೆಂಟ್ ಜಾಗ ಐತ್ರಿ. ಇಲ್ಲಿ ಈ ಗುಡ್ಡದ ಹೆಚ್ಚಿ ಕಡೆ ಖಾಲಿ ಜಾಗ ಬಡ ಜಾಗ ಐತಿ, ಗಿಡಗಳೂ ಇಲ್ಲ, ಅಲ್ಲಿ ಮಾಡತಿರ್ಬೇಕು ಗೌರ್ಮೆಂಟ್ ಜಾಗದಾಗ ಅಂತೇಳಿ ನಾವ್ ತಿಳ್ಕೊಂಡಿದ್ವು. ಆದ್ರೂ ಈ ಲುಚ್ಚಾಗಳು ಅಧಿಕಾರಿಗಳು ಈಗ ಒಂದು 5 ತಿಂಗಳಿಂದ ಸ್ಟಾರ್ಟ್ ಆಗಿತ್ತು ಅಂತ ಸುದ್ದಿ ಇದೆಯಲ್ಲ? 5 ತಿಂಗಳಿಂದ ಇವ್ರು ಪೇಪರ್ ವರ್ಕ್ ಚಾಲು ಐತ್ರಿ. ಪೇಪರ್ ವರ್ಕ್ ಅವ್ರು 5 ತಿಂಗಳಿಂದ ಚಾಲು ಐತಿ, ಒಂದ್ ವರ್ಷದಿಂದ ಚಾಲು ಐತಿ. ಸರ್ಕಾರ ಬಂದಾಗಿಂದ ಚಾಲು ಐತಿ, ಒಂದ್ ಕೇಂದ್ರ ಸರ್ಕಾರ ಮಾಡತೈತು. ಫಸ್ಟ್ ಯಾರು ಕೊಡಕ ತಯಾರಿಲ್ಲ ಅಧಿಕಾರಿಗಳು ಬಂದ. ಈ ತಹಶೀಲ್ದಾರ 3 ದಿವಸದಿಂದ ಫೋನ್ ರಿಸೀವ್ ಮಾಡವಲ್ಲ, ಮಾಧ್ಯಮದವ್ರಿಗೂ ಭೇಟಿ ಆಗುವಲ್ಲ. ಅಲ್ಲ, ನಿಮ್ಮ ಕ್ಷೇತ್ರದ MLA ಮೇಡಮ್ ಇದಾರೆ ಹೆಬ್ಬಾಳ್ಕರ್ ಅವರು, ಅವ್ರ ಗಮನಕ್ಕೆ ಏನೋ ರೀತಿ ಆಯ್ತು? ಈಗ ಹೆಬ್ಬಾಳ್ಕರ್ ಮೇಡಮ್ ಗಮನಕ್ಕೆ 3 ದಿವಸ ನಾವಂಕ ಒದರಾಡತ್ತಾವು. ಇವತ್ತೇನೋ ಮಾಧ್ಯಮದವ್ರ ಮುಖಾಂತರ ಅವ್ರಿಗೇನೋ ಗಮನಕ್ಕೆ ಹೋಗೈತೆ ಅಂತ DC ಅವ್ರಿಗೆ. ಅವ್ರೇನ್ ಹೆಬ್ಬಾಳ್ಕರ್ ಅವ್ರ ಏನ್ ಹೇಳಿದಾರ, ನನಗ ಅದಕ್ಕೆ ಸಂಬಂಧ ಇಲ್ಲ, ಅವ್ರು ಯಾರು ಮಾಡಿದಾರಲ್ಲ ಅವ್ರ ಮೇಲೆ ಶಿಕ್ಷೆ ಆಗೋತರ ನಾ ಮಾಡ್ತಾನಂತ ಅವ್ರು ಮಾಧ್ಯಮ ಮುಖಾಂತರ ಈಗಾಗಲೇ ನಾ ನೋಡಿ ಯಾವ್ದೋ ಒಂದ್ ಮಾಧ್ಯಮದಾಗ ಹೇಳ್ತಿದ್ರು. ಅಲ್ಲ, ಈಗ ಇನ್ನೊಂದು ವಿಶೇಷವಾಗಿ ಇದು ಒಂದ್ ರೀತಿ ರೈತಾಪಿ ವರ್ಗದವರು, ನೀವು ಸಹ ಒಬ್ಬ ರೈತಾಪಿ ವರ್ಗದ ಹೋರಾಟಗಾರರು, ಸಾಕಷ್ಟು ನಿಕಟ ಸಂದರ್ಭ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ರೈತಾಪಿ ವರ್ಗದವರು ಒಂದ್ ರೀತಿ 7 ಅವರ್ ಕರೆಂಟ್ ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು. ಅದನ್ನ ಒಂದ್ ರೀತಿ ಸೌರ ವಿದ್ಯುತ್ ಒಂದ್ ರೀತಿ ರೈತಾಪಿ ವರ್ಗದ ಕೊಡೋದಕ್ಕೆ ಇದು ಸೌರ ವಿದ್ಯುತ್ ಮೂಲಕ ಕೊಡ್ಲಿಕ್ಕೆ ಒಂದ್ ರೀತಿ ಖಾಸಗಿ ಕಂಪನಿ ವಹಿಸಿದೆ ಅಂತ ಒಂದು ದಾಖಲೆಗಳಿದಾವೆ. ಸದರಿ ಪ್ರಕಾರ ಈ ರೈತಾಪಿ ವರ್ಗದಕ್ಕೆ ಈ ಒಂದು ಸೌರ ವಿದ್ಯುತ್ ಯೋಜನೆ ಆದ್ರೆ ಒಳ್ಳೇದೋ ಕೆಟ್ಟದೋ? ನೋಡ್ರಿ, ಒಂದ್ ಯೋಜನೆ ಅಂದ್ರ ಒಳ್ಳೇದಿರ್ತೈತಿ. ಅದಕ್ಕೊಂದ್ ಕಾನೂನು ಇರ್ತೈತಿ. ಅಲ್ಲ, ಇವಾಗ ಕಾನೂನು ಇರ್ತೈತ್ರಿ. ಅದಕ್ಕ ಬಡ ಭೂಮಿ ಒಳಗ ಅವ್ನ ಹಾಕ್ಬೇಕಿರ್ತೈತಿ. ಅದು ಕಾರ್ಖಾನೆ ಆಗ್ಲಿ, ಅದ್ ಬೆಳೆ ಬರ್ದಂತ ಭೂಮಿಯಾಗ ಗಿಡ ಇಲ್ಲ ಅಂತ ಬರದಾಗ ಸಿರ್ಗಂದ್ ಗಿಡ 5 ಕೋಟ್ಯಾಂತರ ರೂಪಾಯಿ ಮೌಲ್ಯದ. ಆ ಸಿರ್ಗಂದ್ ಗಿಡ ಇವತ್ತು ಅನಧಿಕೃತ ಕಟ್ ಮಾಡಿದಾರ. ಈ ವನ್ಯ ಜೀವಿಗಳು ಎಲ್ಲಿ ರಕ್ಷಣೆ ಆಗ್ಬೇಕು? ಅಲ್ಲ, ಈಗ KB ಅಧಿಕಾರಿಗಳು ಒಂದು ಮಾತು ಹೇಳಿದ್ದಾರೆ. ಏನಂತ ಹೇಳಿದಾರೆ ಅಂದ್ರೆ, ಇದು ರೈತಾಪಿ ವರ್ಗು ಕೊಡ್ತಾ ಇದೀವಿ, ರೈತಾಪಿ ವರ್ಗಕ್ಕೆ ಅನುಕೂಲ ಆಗ್ಲಿ, ಆ ಕಡೆ ಭಾಗದ ಅಂಕಲಗಿ ಬಡಸು, ಈ ಕಡೆ ಭಾಗದ ರೈತಾಪಿ ವರ್ಗಕ್ಕೆ ಸೌರ ವಿದ್ಯುತ್ ಕೊಡ್ಲಿಕ್ಕೆ
ನಾವು ಮಾಡ್ತಾ ಇದೀವಿ ಅದನ್ನೇ ಇದ್ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದು ಮರ ಕಡಿದ ಸೆಕೆಂಡ್ರಿ ಇದು ಭೂಮಿ ಖರೀದಿ ತಗೋಬೇಕ್ರಿ ಖಾಸಗಿ ಕಂಪ್ನಿ ಓಕೆ ಅವು ಪ್ರೈವೇಟ್ ಅಲ್ಲ. Okay. ಪ್ರೈವೇಟ್ ಭೂಮಿಯನ್ನ ಯಾರು ರೈತರು ಕೊಡ್ತಾರಲ್ಲ ಅಲ್ಲಿ ಖರೀದಿ ತಗೋಲೆ. ಇಲ್ಲ ರೈತರಿಗೆ ಬಾಡಿಗೆ ಕೊಂಡು ರೈತರ ಜಮೀನ್ ತಗೊಂಡ Okay. ಇಲ್ಲ ಗಿಡಗಳು ಇಲ್ಲ ಅಂತ ಭೂಮಿಯನ್ನ ಅಲ್ಲಿ ಹೋಗಿ ಹಾಕ್ಲಿ, ಹಾ. ಮರುಭೂಮಿಯಲ್ಲಿ ಹಾಕ್ಲಿ ಇದನ್ನ Okay. ಯೋಜನೆ. ಹಾ. ಆದ್ರೆ ಸಂಪನ್ಮೂಲ ಇದ್ದಂತ ಇದ್ರೊಳಗ ಸಂಪನ್ಮೂಲ ಇದ್ದಂತ ಗುಡ್ಡೊಳಗ ಹಾ. ಹಾಕಿದ್ರ ಈ ಸಂಪನ್ಮೂಲ ಹಾಳಾಗಿರುತ್ತಂದ್ರ ವನ್ಯ ಜೀವಿಗಳು ಎಲ್ಲಿ ರಕ್ಷಣೆ ಮಾಡ್ಬೇಕ? Okay. ಇಲ್ಲಿಂದ ಮಳಿ ಹಂಗ ಕೊರೋನಾ ಬಂದ್ಕ್ಯಾರ ಒಂದ್ ನಮಗೆಲ್ಲ ಇತಿಹಾಸ ಕಲಿಸೈತಿ. ಓಕೆ ಆದ್ರೂ ಬುದ್ಧಿ ಬರಲ್ಲ ಅಧಿಕಾರಿಗಳಿಗೆ. ಓಕೆ ಮತ್ತ ಅಲ್ಲ ಈಗ ಇನ್ನೊಂದು ಯಾವುದೇ ಒಂದು ಯೋಜನೆ ಆಗ್ಬೇಕಾದ್ರೆ ರೈತಾಪಿ ವರ್ಗದ ಯೋಜನೆ ಆಗ್ಬೇಕಾದ್ರೆ ಸ್ಥಳೀಯ ಗ್ರಾಮ ಪಂಚಾಯತಿಲಿ ಒಂದು NOC ತಗೋಬೇಕು. ಹಾ ರೀ. ಅದನ್ನ ವಿಶೇಷವಾಗಿ ಏನಾದ್ರು ತಗೊಂಡಿದಾರ? ಇಲ್ಲಿ ಸ್ವತಃ PDO ಸ್ಥಳಕ್ಕೆ ಬಂದಾರೆ. ಹಾ. PDO ಇವತ್ತು ಸ್ಥಳಕ್ಕೆ ಬಂದು ನಮ್ಮನ್ನ ಏನೋ ಕೇಳಿದ್ಲೆ ಮಾಡಿದಾರ ಅಂತ ಹೇಳಿದಾರ. ಈಗ ಹಾ. ಮಾಧ್ಯಮದ ಮುಂದೆನೂ ಒಪ್ಕೊಂಡಾರ. ಹಾ. ನಮ್ಮನ್ನ ಯಾವ್ದೋ ಪರ್ಮಿಷನ್ ಕೇಳೇ ಇಲ್ಲ, ಹಾ. ನಮಗ್ ಏನೋ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದಾರೆ. ಈಗ ಮತ್ತೆ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಆಡಳಿತ ಏನ್ ಮಾಡ್ತಾ ಇದೆ? ಅವರು ನಮಗ್ ಗೊತ್ತಿಲ್ಲ, ನಮಗ್ ಹೇಳಿದ್ಲೇನೋ ಬಂದು ಕೈ ಇಚ್ಚಿದಾರ ಅಂತ ಅವ್ರು ಹೇಳಿದಾರ, ಆಡಳಿತನೂ ಹೇಳಿದಾರ. ಹಾ. ಮತ್ತ ನೆಕ್ಸ್ಟ್ PDO ಅಧಿಕಾರಿನೂ ಹೇಳಿದಾನ, ಹಾ. ತಲಾಟಿ ಕೂಡ ಅದನ್ನು ಹೇಳಿದಾನ. ಹಾ. DC ಅವ್ರು ಆರ್ಡರ್ ಕೊಟ್ಟಾರಂತ್ರಿ, ನಮ್ದೇನಿಲ್ಲ ಅಲ್ಲಿ ಕೆಲಸ, ಹಾ. ನಮಗ್ ಗೊತ್ತೇ ಇಲ್ಲ ಅಂತ ಹೇಳಿ. ಹಾ, ಹಾ. ಈ ಸ್ವತಃ ಈಗ ಏನಪ್ಪಾ ಅಂದ್ರೆ ಒಟ್ಟಾರೆ ಇದನ್ನ ಸೌರ ವಿದ್ಯುತ್ ಯೋಜನೆ ನಿಮ್ದೇನ್ ಕ್ಯಾನ್ಸಲ್ ಮಾಡ್ಬೇಕು ಅಂತನೋ ಅಥವಾ ಏನು ಅಂತ? ಸೌರ ವಿದ್ಯುತ್ ಯೋಜನೆಯನ್ನ ಮಾಡ್ಲಿ. ಹಾ. ತಾಲೂಕು ಒಳಗ ಬಂಜಾರ ಭೂಮಿಯಲ್ಲಿ ಇರ್ತಲ್ಲ. ಅಲ್ಲ ಒಂದ್ ನಿಮಿಷ, ಈ ಕಡೆ ಭಾಗದ ರೈತಾಪಿಯವ್ರಿಗೂ ಅನುಕೂಲ ಆಗ್ಲಿ ಅಂತ ಇಲ್ಲಿ ಇದ್ ಮಾಡಿದ್ರೆ, ಇಲ್ಲೇ ಎಲ್ಲರೂ ಬೇರೆ ಪ್ಲೇಸ್ ಮಾಡ್ಲಿ, ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಲಿ ಅಂತನೋ ಏನು ಅಂತ ನೀವು? ಬೇರೆ ಕಡೆ ಇದ್ರ ಬಾಜುಕ ಗಾರ್ಯಾನ್ ಅಂತ ಹೇಳಿ ಇನ್ನು 56 ಎಕರೆ ಜಮೀನು ಎಲ್ಲಿ ಈ ಗುಡ್ಡದ ಮುಂದನ ಐತ್ರಿ. Okay. ಅಂಕಲಿಗೆ ಮತ್ ಬಡಸ್ ನಡಕ್ ಐತಿ. Okay. ಅಂಕಲಿಗೆ ಬಡಸು ನಡಕ ಹಾ. 56 ಎಕರೆ ಗಾರ್ಯಾನ್ ಅಂತ ಐತ್ರಿ. ಹಾ. ಗೋಮಾಳ. ಹಾ. ಅಲ್ಲಿ ಯಾವ್ದೋ ರೀತಿಯಾದ ಕಾಡಿಲ್ಲ ಅಲ್ಲಿ. ಹಾ. ಹಂಗೆ ಪಡ ಐತದ. ಹಾ. ಅಲ್ಲಿ ಗಿಡಗಳು ಅಷ್ಟಿಲ್ಲ ಹಾ. ಅಂತ ಹಾಕ್ಲಿ, ನಮ್ದು ಒಪ್ಪಿಗೆ ಐತಿ. ಓಕೆ. ಒಟ್ಟಾರೆ ಏನಪ್ಪಾ ಅಂತಂದ್ರೆ ಈ ರೈತಾಪಿ ಯೋಜನೆನೂ ಬೇಕು, ಸೌರ ವಿದ್ಯುತ್ ಯೋಜನೆ. ನೋಡ್ರಿ ಅವ್ರ ಒಂದ್ ಯೋಜನೆ ತೆಗೆದಾರ ಅಂದ್ರ ಅದಕ್ಕೊಂದು ಅಲ್ಲ, ಏನೋ ಈಗ ಉಪಯೋಗ ಆಗಿರ್ತೈತಿ, ಬೇಕಾಗತ್ತೆ ರೈತರಿಗೆ. ಒಂದ್ ನಿಮಿಷ ರಾಮ ನೋಡ್ರೆ, Okay. ನಿಮ್ಮ ಹೋರಾಟಕ್ಕೆ ನಂಗೆ ಹೆಮ್ಮೆ ಇದೆ. ಹಾ ರೀ. ಅದಲ್ಲ, ಈಗ ನಾನ್ ಕೇಳ್ತಾ ಇರೋದು ಒಬ್ಬ ಪತ್ರಕರ್ತನಾಗಿ ವಿಶೇಷವಾಗಿ ರೈತಾಪಿ ವರ್ಗಕ್ಕೆ ವಿಶೇಷವಾಗಿ ಮೊದ್ಲೇ ಕರೆಂಟ್ ಇಲ್ಲ, 7 ಅವರ್ ಇಲ್ಲ ಅಂತ ಹೇಳ್ಬಿಟ್ಟು ಬಡ್ಕತಾರೆ. ವಿಶೇಷವಾಗಿ ರೈತರು ನೊಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಸೌರ ವಿದ್ಯುತ್ ಯೋಜನೆ ಮಾಡ್ಕೊಳಕ್ಕೆ ಏನೋ ತಪ್ಪೇನೋ ಅಂತ ಆ ಮರದ ಆಮೇಲೆ ಮಾತಾಡೋಣ. ಹಾ, ಅದನ್ನ ಬೇರೆ ಜಾಗದಾಗ ಹಾಕಲ್ರಿ, ಬೇರೆ ಜಾಗ ಬಡ ಭೂಮಿ ಒಳಗ ಹಾ. ಹಾಕ್ಲಿ, ರೈತರ ಕಡೆ ಬಾಡಿಗೆ ತೊಂದ್ ಹಾಕ್ಲಿ. ಓಕೆ, ಬಟ್ ಇಲ್ಲಿ ಮಾತ್ರ ಬೇಡ. ಇಲ್ರಿ, ಇದನ್ನ ನಾವು ಹಾಳು ಮಾಡಿ ಇತಿಹಾಸ ಇದ್ದಂತ ಗುಡ್ಡನ ಹಾಳು ಮಾಡಿ ಓಕೆ, ಇಲ್ಲೇ ಇರ್ಲಿ. ಅಂಕಲಗಿ ನಿಮ್ದೇನು ಅಂಕಲಗಿ ಬೇಕಾದಲ್ಲಿ ಇರ್ಲಿ. ಬೆಳಗಾವ್ ತಾಲೂಕು ಈ ಕಡೆ ಭಾಗಕ್ಕೆ ಮಾತ್ರ ಅನುಕೂಲ ಆಗ್ಲಿ ಅಂತ ಹೇಳಿದ್ರೆ ಬೆಳಗಾವ್ ತಾಲೂಕು ಅಂದ್ರೆ ದೂರ ಐತೆ, ಅದೇ ಇಲ್ಲೇ ಆಗ್ಲಿ ಅಂತ ಹೇಳ್ಬಿಟ್ಟು ಆಗಲ್ರಿ. ಅದ್ರ ಬೇರೆ ಜಾಗ ಆಗ್ಲಿ. ಓಕೆ, ಅವ್ರ ಖರೀದಿ ತೊಲ್ ರೈತರನ್ನ ಮನವೊಲಿಸಿ, ಹಾ. ಅಥವಾ ಇಲ್ಲ ಅಂತಂದ್ರ ಬೇರೆ ಗೌರ್ಮೆಂಟ್ ಜಾಗ ಐತ್ರಲ್ಲ ಹಾ. ಬಾಜುಕ ಹಾ. ಖಾಲಿ ಇದ್ದಂತ ಜಾಗದಾಗ ಹಾಕಲಿ. ಓಕೆ, ಹಾಪ್ ಮಾಡು. ವಂದನೆಗಳು ಶ್ರೀ ಬಸವರಾಜ ರಾಜೋಪ ಸಂಪಾದಕರು, ಬಡಲ